ಡೆವಿಲ್ ಸಿನಿಮಾವನ್ನ ಹೊರತುಪಡಿಸಿಯೇ ದರ್ಶನ್ ಅವರ ಕೈಯಲ್ಲಿ 8 ಸಿನಿಮಾಗಳಿವೆ. ವರ್ಷಕ್ಕೆ 2 ಸಿನಿಮಾಗಳನ್ನ ಮಾಡ್ತಾ ಬಂದ್ರು 4 ವರ್ಷ ದರ್ಶನ್ ಸಂಪೂರ್ಣ ಬ್ಯುಸಿ ಇರಲಿದ್ದಾರೆ. ಆಪಾದನೆಗಳು ಬಂದ್ರು, ಕೇಸ್ನ ಭವಿಷ್ಯದ ಕುರಿತಾಗಿ ಅನಿಶ್ಚಿತತೆ ಇದ್ರೂ ದರ್ಶನ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆಯಾಗಿಲ್ಲ. ಇದಕ್ಕೇನ್ ಕಾರಣ? ಆ 8 ಸಿನಿಮಾಗಳು ಯಾವುವು ಎಲ್ಲವನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಡೆವಿಲ್ ಹೊರತು ದರ್ಶನ್ ಕೈಯಲ್ಲಿ 8 ಸಿನಿಮಾ. ಹಳೆ ಸ್ನೇಹಿತರಿಗೆ ಕಾಲ್ ಶೀಟ್ ಕೊಟ್ಟಿದ್ದೇಕೆ ದಾಸ? ಈಗಾಗಲೇ ದರ್ಶನ್ ಕೈಯಲ್ಲಿ 8 ಸಿನಿಮಾಗಳಿರೋದ್ರ ಬಗ್ಗೆ ಹೇಳಿದ್ದೇವೆ. ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗೋ ಮೊದಲೇ ಒಂದಷ್ಟು ಸಿನಿಮಾಗಳು ಇದರಲ್ಲಿ ಅನೌನ್ಸ್ ಕೂಡ ಆಗಿದ್ದವು. ಆದ್ರೆ ದಾಸನ ಜೈಲು ವಾಸದಿಂದಾಗಿ ಈ ಸಿನಿಮಾಗಳ ಮೇಲೆ ಕಾರ್ಮೋಡ ಆವರಿಸಿತ್ತು. ನಿರ್ಮಾಪಕರು ಸಿನಿಮಾ ಮುಂದುವರಿಸ್ತಾರಾ ಅಥವಾ ದರ್ಶನ್ ಹಿಂದೆ ಸರಿಯುತ್ತಾರಾ? ಇಂತಹ ಹಲವಾರು ಪ್ರಶ್ನೆಗಳು ಎದ್ದಿದ್ದವು. ಆದ್ರೆ ಈ ಮೊದಲೇ ಘೋಷಣೆಯಾದ ಸಿನಿಮಾಗಳ ಜೊತೆ ಮತ್ತೆ ಒಂದಷ್ಟು ಹೊಸ ಸಿನಿಮಾಗಳು ಘೋಷಣೆಯೂ ಆಗಿದೆ. ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ನಿರ್ಮಾಪಕರು ದರ್ಶನ್ಗೆ ಶುಭ ಹಾರೈಸುವ ನೆಪದಲ್ಲಿ ತಮ್ಮ ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ. ಇದುವೇ ಅಚ್ಚರಿ ಮೂಡಿಸಿರೋ ವಿಚಾರ. ಮೊದಲಿಗೆ ಡೆವಿಲ್ ಹೊರತುಪಡಿಸಿ ದರ್ಶನ್ ಕೈಯಲ್ಲಿರುವ ಸಿನಿಮಾಗಳ ಪಟ್ಟಿ ನೋಡೋಣ. ದರ್ಶನ್ ಕೈಯಲ್ಲಿರುವ ಸಿನಿಮಾಗಳು: ರಮೇಶ್ ಪಿಳ್ಳೈ ನಿರ್ಮಾಣದ ಸಿನಿಮಾ, ಶೈಲಜಾ ನಾಗ್ ನಿರ್ಮಾಣದ, ತರುಣ್ ಸುಧೀರ್ ನಿರ್ದೇಶನದ ಸಿಂಧೂರ ಲಕ್ಷ್ಮಣ, ಪ್ರೇಮ್ ನಿರ್ದೇಶನದ ಸಿನಿಮಾ, ಕೆವಿಎನ್ ನಿರ್ಮಾಣ ಸಾಧ್ಯತೆ, ರಾಘವೇಂದ್ರ ಹೆಗಡೆ ನಿರ್ಮಿಸಿ ನಿರ್ದೇಶಿಸಿರುವ ಸಿನಿಮಾ, ಎಂಜಿ ರಾಮಮೂರ್ತಿ ನಿರ್ಮಾಣದ ಸಿನಿಮಾ, ಮಹೇಶ್ ಸುಖಧರೆ ನಿರ್ದೇಶನದ ಸಿನಿಮಾ, ವಾಸಿಂ ನಿರ್ಮಾಣದ ಸಿನಿಮಾ, ಶ್ರೀರಾಜ ಕಲೈಮಂಡ್ ಮೀಡಿಯಾಸ್ ನಿರ್ಮಾಣದ. ಹೀಗೆ ದರ್ಶನ್ ಅವರ 8 ಸಿನಿಮಾಗಳು ಒಂದರ ಹಿಂದೊಂದರಂತೆ ಸೆಟ್ಟೇರಲು ತಯಾರಾಗಿದೆ. ಇದರ ಜೊತೆಗೆ ಸೋದರ ದಿನಕರ್ ನಿರ್ದೇಶನದಲ್ಲೂ ದರ್ಶನ್ ಸಿನಿಮಾ ಮಾಡೋದಿದೆ. ಅದಕ್ಕೆ ನಿರ್ಮಾಪಕರು ಯಾರು ಅನ್ನೋದು ಇನ್ನೂ ನಿರ್ಧಾರವಾಗಿಲ್ಲ. ಈಗಾಗಲೇ ಕಾಲ್ ಶೀಟ್ ತೆಗೆದುಕೊಂಡಿರುವ ನಿರ್ಮಾಪಕರ ಬ್ಯಾನರ್ನಲ್ಲೇ ಸಿನಿಮಾ ಬರುತ್ತಾ ಅಥವಾ ಬೇರೆಯದ್ದೇ ನಿರ್ಮಾಪಕರು ಇರ್ತಾರಾ ಗೊತ್ತಿಲ್ಲ. ಒಟ್ನಲ್ಲಿ ದರ್ಶನ್ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿರೋದು ಸತ್ಯ. ಆದ್ರೆ ಮತ್ತೊಂದು ಕುತೂಹಲಕಾರಿ ಸಂಗತಿ ಅಂದ್ರೆ ಬಹುತೇಕ ತನ್ನ ಹಳೆಯ ಸ್ನೇಹಿತರ ಜೊತೆಗೆ ದರ್ಶನ್ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ. ದರ್ಶನ್ ಕ್ರಾಂತಿ ಸಿನಿಮಾದ ನಿರ್ಮಾಪಕರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡುತ್ತಿದ್ದಾರೆ. ಇದರ ನಿರ್ದೇಶಕರು ರಾಬರ್ಟ್ ನಿರ್ದೇಶನ ಮಾಡಿದವರು. ಸಿಂಧೂರ ಲಕ್ಷ್ಮಣ ಹೆಸರು ಇದಕ್ಕೆ ಫೈನಲ್ ಆಗಬಹುದು. ಕ್ರಾಂತಿ ನಿರ್ಮಾಪಕರಾದ ಶೈಲಜಾ ನಾಗ್ ದರ್ಶನ್ ಸ್ನೇಹಿತರೇ ಆಗಿದ್ದು ಮತ್ತೆ ಅವರ ಜೊತೆ ಸಿನಿಮಾ ಮಾಡ್ತಿದ್ದಾರೆ. ಇನ್ನು ದರ್ಶನ್ಗೆ ಜಗ್ಗುದಾದ ಸಿನಿಮಾ ಮಾಡಿದವರು ರಾಘವೇಂದ್ರ ಹೆಗಡೆ. ಈಗ ಮತ್ತೆ ರಾಘವೇಂದ್ರ ಹೆಗಡೆ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ. ಇದಕ್ಕೆ ನಿರ್ದೇಶಕರೇ ನಿರ್ಮಾಪಕರು ಕೂಡ. ದರ್ಶನ್ ರನ್ನು ಒಬ್ಬ ಮಾಸ್ ಹೀರೋ ಆಗಿ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಮೆಜೆಸ್ಟಿಕ್ ಸಿನಿಮಾ. ಇದಕ್ಕೂ ಮೊದಲು ಸಣ್ಣ ಪುಟ್ಟ ಚಿತ್ರಗಳಲ್ಲಿ ಅಭಿನಯಿಸುತ್ತಿದ್ದ ದರ್ಶನ್ ಮೆಜೆಸ್ಟಿಕ್ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆದ್ರು. ಇದರ ನಿರ್ಮಾಪಕರು ಎಂಜಿ ರಾಮಮೂರ್ತಿ. ಈಗ ಮತ್ತೆ ಇವರ ಜೊತೆ ದರ್ಶನ್ ಸಿನಿಮಾ ಮಾಡ್ತಿದ್ದಾರೆ. 2014ರಲ್ಲಿ ದರ್ಶನ್ ಅಂಬರೀಷ ಅನ್ನೋ ಸಿನಿಮಾ ಮಾಡಿದ್ರು. ಇದರ ನಿರ್ದೇಶಕರಾಗಿದ್ದವರು ಮಹೇಶ್ ಸುಖಧರೆ. ಈಗ ಮಹೇಶ್ ಜೊತೆಗೆ ಮತ್ತೊಂದು ಸಿನಿಮಾ ಒಪ್ಪಿಕೊಂಡಿದ್ದಾರೆ ದರ್ಶನ್. ಇದನ್ನ ಹೊರತುಪಡಿಸಿ ಪ್ರೇಮ್ ಕೂಡ ಈ ಮೊದಲು ದರ್ಶನ್ಗೆ ಕರಿಯ ಸಿನಿಮಾ ಮಾಡಿದವರೇ. ಹೀಗೆ ಹಳೆ ಸ್ನೇಹಿತರ ಜೊತೆಗೆ ದರ್ಶನ್ ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ದರ್ಶನ್ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆಯಾಗದೆ ಇರೋದೇಕೆ? ಕೊಲೆ ಆರೋಪ ಯಾವುದೇ ಪರಿಣಾಮ ಬೀರಲಿಲ್ಲವೇ? ದರ್ಶನ್ ಕನ್ನಡ ಚಿತ್ರರಂಗದ ಮಾಸ್ ಸ್ಟಾರ್. ದೊಡ್ಡ ಪ್ರಮಾಣದಲ್ಲಿ ವೀಕ್ಷಕರನ್ನು ಥಿಯೇಟರ್ಗೆ ಕರೆದುಕೊಂಡು ಬರುವ ಶಕ್ತಿ ಇರುವ ನಟ. ಕಳೆದ ವರ್ಷ ಇವರ ಮೇಲೆ ಕೊಲೆ ಆರೋಪ ಬಂದಾಗ ಚಿತ್ರರಂಗ ಮಾತ್ರವಲ್ಲ, ಸಿನಿ ರಸಿಕರು ಕೂಡ ದಂಗಾಗಿದ್ದು ಸುಳ್ಳಲ್ಲ. ಈ ಆರೋಪ ದರ್ಶನ್ ಅವರ ಮಾರ್ಕೆಟ್ ವ್ಯಾಲ್ಯೂವನ್ನು ಕೊಂಚವೂ ಕಡಿಮೆ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ದರ್ಶನ್ ಕೈಯಲ್ಲಿ 8 ಸಿನಿಮಾಗಳಿವೆ. ಓಕೆ ಅಂದ್ರೆ ಇನ್ನೂ 10 ನಿರ್ಮಾಪಕರು ದರ್ಶನ್ ಅವರಿಗೆ ಸಿನಿಮಾ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅಂತಹ ಶಕ್ತಿ ಅವರು ಇವತ್ತಿಗೂ ಉಳಿಸಿಕೊಂಡಿದ್ದಾರೆ. ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಕರೆಸಿಕೊಂಡವರು. ದರ್ಶನ್ಗೆ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರು ಮುಗಿ ಬೀಳೋದಕ್ಕೆ ಕಾರಣ ಅವರ ಚಿತ್ರಗಳೆಲ್ಲವೂ ಬ್ಲಾಕ್ ಬಸ್ಟರ್ ಹಿಟ್ ಆಗದೇ ಇದ್ರೂ ನಿರ್ಮಾಪಕರಿಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಇದೆ. ಹಾಕಿದ ಬಂಡವಾಳಕ್ಕೆ ಯಾವುದೇ ಮೋಸವಾಗಲ್ಲ. ಹೀಗಾಗಿನೇ ಇವತ್ತಿಗೂ ದರ್ಶನ್ ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಉಳಿಸಿಕೊಂಡಿದ್ದಾರೆ. ದರ್ಶನ್ ಮುಂದಿದೆ ಹಲವು ಸವಾಲು. ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ವಿಶ್ವಾಸದಲ್ಲಿ ದಾಸ. ಸದ್ಯ ದರ್ಶನ್ ಕೈಯಲ್ಲಿ 8 ಸಿನಿಮಾಗಳಿರೋದು ನಿಜ. ಆದ್ರೆ ಇದನ್ನು ಪೂರೈಸಲು ಒಂದಷ್ಟು ಸವಾಲುಗಳಿವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಮತ್ತು ಜಾಮೀನು ಅರ್ಜಿಯ ಸುಪ್ರೀಂ ಕೋರ್ಟ್ ವಿಚಾರಣೆ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಅವರು ಬೆನ್ನು ನೋವಿನಿಂದಲೂ ಹೊರಬರಬೇಕು. ಹೈ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ದೇಹವನ್ನು ಹುರಿಗೊಳಿಸಬೇಕು. ಅನಾರೋಗ್ಯದಿಂದ ಸಂಪೂರ್ಣವಾಗಿ ಸುಧಾರಿಸಿಕೊಳ್ಳುವ ಸವಾಲು ಅವರ ಮುಂದಿದೆ. ಇದರ ಜೊತೆಗೆ ತನ್ನ ಮೇಲಿರುವ ಆರೋಪದಿಂದ ಮುಕ್ತರಾಗಬೇಕು.
ಅದಕ್ಕಾಗಿ ಕಾನೂನು ಹೋರಾಟ ನಡೆಸಬೇಕು. ಇವನ್ನೆಲ್ಲ ಮಾಡುತ್ತಲೇ ಅತ್ತ ಒಂದರ ಹಿಂದೊಂದರಂತೆ ಸಿನಿಮಾ ಕೂಡ ಮಾಡಬೇಕು. ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತಾರೆ ಅನ್ನೋ ಪ್ರಶ್ನೆನೂ ಇದೆ.